ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್, ನಿಮ್ಮ ಹೃದ್ರೋಗ ತಜ್ಞ. ನಿಮಗೆ ಬಿ ಪಿ ಇದೆಯಾ? ಯಾವ ಉಪ್ಪು ತಿನ್ನಬೇಕು, ಎಷ್ಟು ಉಪ್ಪು ತಿನ್ನಬೇಕು ಅನ್ನೋ ಬಗ್ಗೆ ಗೊಂದಲ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ನೋಡಿ, ಎಷ್ಟೋ ಜನ ಪೇಷಂಟ್ಸ್ ನನ್ನ ಹತ್ರ ಬಂದು ಹೇಳ್ತಿರ್ತಾರೆ, ಡಾಕ್ಟ್ರೆ ನನಗೆ ಹೈ ಬಿ ಪಿ ಇದೆ, ಕಮ್ಮಿ ಉಪ್ಪು ತಿಂತಾ ಇದ್ದೀನಿ, ಆದರೂ ನನ್ನ ಬಿ ಪಿ ಏರ್ತಾ ಇದೆ ಅಂತ. ಆದರೆ ಹೆಚ್ಚಿನ ಭಾರತೀಯರಿಗೆ ತಿಳಿದೇ ಇರೋದು ಏನಂತಂದ್ರೆ, ನಾವು ಅವಶ್ಯಕತೆಗಿಂತ 2ರಷ್ಟು ಉಪ್ಪನ್ನ ತಿಂತಾ ಇರ್ತೀವಿ, ಆದರೆ ಅದ್ರ ಬಗ್ಗೆ ನಮಗೆ ಗಮನನೇ ಬರೋದಿಲ್ಲ. ಸೊ ಅದು ಹೇಗೆ ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತೇನೆ. ಉಪ್ಪು ಅಂದ್ರೆ ಸೋಡಿಯಂ. ಇದು ರಕ್ತನಾಳದಲ್ಲಿ ನೀರನ್ನ ಹಿಡಿದಿಟ್ಕೊಂಡು ಬಿ ಪಿ ಜಾಸ್ತಿ ಮಾಡುತ್ತೆ. ಸೊ ಬಿ ಪಿ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್, ಸ್ಟ್ರೋಕ್ ಆಗೋ ಚಾನ್ಸಸ್, ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. WHO ಪ್ರಕಾರ ಒಬ್ಬ ಮನುಷ್ಯನಿಗೆ ದಿನಕ್ಕೆ ಕೇವಲ 5 ಗ್ರಾಂ ಉಪ್ಪು ತಿನ್ಬೇಕಾಗುತ್ತೆ. ಅಂದ್ರೆ 1 ಟೀ ಚಮಚದಷ್ಟು ಉಪ್ಪು ಮಾತ್ರ. ಅದರಲ್ಲಿ ನಾವು ಅಡುಗೆಗೆ ಬಳಸೋ ಉಪ್ಪು, ಎಕ್ಸ್ಟ್ರಾ ಉಪ್ಪು ಎಲ್ಲ ಸೇರಿರುತ್ತೆ. ಈ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಈ ರೀತಿಯಾಗಿ ತಿಂತಾ ಇದ್ರೆ ಎಕ್ಸ್ಟ್ರಾ ಸಾಲ್ಟ್ ಅದರಲ್ಲಿ ಇರೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಇಂಡಿಯಾದಲ್ಲಿ ನಾವು 9 ರಿಂದ 12 ಗ್ರಾಂ ಉಪ್ಪು ತಿಂತಿರ್ತೀವಿ. ಅಂದ್ರೆ ನಮಗೆ ಬೇಕಾಗಿರೋದಕ್ಕಿಂತ 2ರಷ್ಟು ಉಪ್ಪು ನಾವು ತಿಂತಾ ಇರ್ತೀವಿ. ಸೊ ಇದು ಕೇವಲ ಅಡಿಗೆಗೆ ಹಾಕೋ ಉಪ್ಪನ್ನ ಮಾತ್ರ ಲೆಕ್ಕ ಹಾಕೋದಲ್ಲ. ಅಂದ್ರೆ ಈ ಚಿಪ್ಸ್, ಮಿಕ್ಸ್ಚರ್, ಬ್ರೆಡ್, ಬಿಸ್ಕೆಟ್, ಹೋಟೆಲ್ ಗ್ರೇವೀಸ್, ಇನ್ಸ್ಟೆಂಟ್ ನೂಡಲ್ಸ್ ಇದರಲ್ಲೆಲ್ಲ ಎಕ್ಸ್ಟ್ರಾ ಉಪ್ಪು ಇರುತ್ತೆ. ಅದ್ರ ಬಗ್ಗೆ ನಾವು ಮರ್ತೇ ಬಿಡ್ತೀವಿ. ಸೊ ಕೆಲವು ಪದಾರ್ಥಗಳು ಏನಂದ್ರೆ ಉಪ್ಪು ತರ ಅನ್ಸೋದೇ ಇಲ್ಲ ತಿಂತಾ ಇದ್ದಾಗ, ಅದರಲ್ಲೂ ಸೋಡಿಯಂ ಅಂಶ ಇರುತ್ತೆ. ಸೊ ಆದ್ರಿಂದ ನಾವು ತಿನ್ನೋ ಪದಾರ್ಥದ ಪ್ಯಾಕೇಜ್ ನ ನೋಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇನ್ನು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಈ ಪಿಂಕ್ ಸಾಲ್ಟ್ ತಗೊಳ್ಳ, ಕಲ್ಲುಪ್ಪು ತಗೊಳ್ಳ, ರಾಕ್ ಸಾಲ್ಟ್ ತಗೊಳ್ಳ ಈ ರೀತಿಯಾಗಿ. ಅರೆ ಸತ್ಯ ಏನಂದ್ರೆ ಇವೆಲ್ಲದರಲ್ಲೂ ಸೋಡಿಯಂ ಒಂದೇ ತರ ಇರುತ್ತೆ. ಸೊ ಯಾವಾಗ್ಲೂ ಅಯೋಡೈಸ್ಡ್ ಸಾಲ್ಟ್ ನ ತಿನ್ಬೇಕಾಗುತ್ತೆ. ಸೊ ಯಾವ ಸಾಲ್ಟು ಬಿ ಪಿ ಫ್ರೆಂಡ್ಲಿ ಅಲ್ಲ. ಎಷ್ಟೋ ಜನ ಈಗ ಈ ಪಿಂಕ್ ಸಾಲ್ಟ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ತಗೋತಾ ಇರ್ತಾರೆ. ಆಕ್ಚುಲಿ ಅದರಲ್ಲಿ ಅಯೋಡಿನ್ ಅಂಶ ಕಮ್ಮಿ ಇರುತ್ತೆ. ಎಷ್ಟೋ ಜನ ಇದನ್ನ ತುಂಬಾ ದಿನ ತಿಂದು ಅಯೋಡಿನ್ ಕಮ್ಮಿ ಆಗಿ ಥೈರಾಯ್ಡ್ ಸಮಸ್ಯೆಯಿಂದ ಜನ ಬರ್ತಾ ಇದ್ದಾರೆ. ಸೊ ಆದ್ರಿಂದ ಉಪ್ಪಿನ ಬ್ರ್ಯಾಂಡ್ಗೋಸ್ಕರ ನೀವು ಹೋಗ್ಬೇಡಿ, ಎಲ್ಲ ಉಪ್ಪು ಒಂದೇ. ಸೊ ಆ ಉಪ್ಪನ್ನೇ ಮಿತವಾಗಿ ಬಳಸಿ. ಸೊ ಇಲ್ಲ ಅಂದ್ರೆ ನಿಮ್ಗೆ ಈ ಹೈ ಬಿ ಪಿ ಆಗಿ ಕಿಡ್ನಿ ಸಮಸ್ಯೆ ಅಥವಾ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ರುಚಿ ಕೆಡದಂತೆ ಉಪ್ಪು ಕಮ್ಮಿ ಮಾಡೋದಕ್ಕೆ ಟಿಪ್ಸ್ ಏನು ಅಂತ ಕೇಳೋದಾದ್ರೆ, ನೀವು ಟೇಬಲ್ ಮೇಲೆ ಎಕ್ಸ್ಟ್ರಾ ಸಾಲ್ಟ್ ಇಟ್ಕೊಳ್ಳೇಬೇಡಿ. ಅಡಿಗೆ ಎಲ್ಲ ಆದ್ಮೇಲೆ ಉಪ್ಪನ್ನ ಅದಕ್ಕೆ ಸೇರಿಸಿ. ರುಚಿಗೆ ಬೇಕಾದ್ರೆ ಬೆಳ್ಳುಳ್ಳಿ, ಶುಂಠಿ ಅಥವಾ ಮಸಾಲೆ ಪದಾರ್ಥನ ಯೂಸ್ ಮಾಡಿಕೊಂಡು ಉಪ್ಪನ್ನ ಕಡಿಮೆ ಮಾಡಿ. ಸೊ ಈಗ ನೀವು ಉಪ್ಪು ಕಮ್ಮಿ ಮಾಡಿದ್ರೆ ನಾಳೆ ಮಾತ್ರೆಗಳನ್ನ ಕಡಿಮೆ ಮಾಡಬಹುದು. ಸೊ ಉಪ್ಪನ್ನ ನಿಯಂತ್ರಿಸಿ, ನಿಮ್ಮ ಹೃದಯವನ್ನ ಉಳಿಸಿ. ಧನ್ಯವಾದಗಳು.